ಹಾಯ್ ಸ್ಟೂಡೆಂಟ್, ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಡೇಟಾ ವ್ಯಾಲಿಡೇಷನನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಲಿಸ್ಟ್ ಎಲ್ಲ ಲಿಸ್ಟ್ನಲ್ಲಿ ಇರ್ತಕ್ಕಂತಹ ಆಪ್ಷನ್ಸ್ ನಿಮಗೆ ಒಂದೇ ಬಂಚಲ್ಲಿ ಬಂದ್ಬಿಡುತ್ತೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಡೇಟಾ ವ್ಯಾಲಿಡೇಷನ್ ಮಾಡಲಿಕ್ಕೆ ನಾನು ಒಂದು ಇಲ್ಲಿರುವಂತಹ ಡೇಟಾನ ತೊಗೊಂಡಿದ್ದೀನಿ. ಸೊ ಈ ಡೇಟಾಗೆ ನಾನು ಇಲ್ಲಿ ಡೇಟಾ ವ್ಯಾಲಿಡೇಷನ್ ಹಾಕಲಿಕ್ಕೆ ಅದನ್ನೇ ಹೆಡ್ಡಿಂಗ್ಸನ್ನು ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಹಾಕಬೇಕಾಗಿರೋದ್ರಿಂದ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಟು ಡೇಟಾ ಟ್ಯಾಬ್ನಲ್ಲಿ ಡೇಟಾ ವ್ಯಾಲಿಡೇಷನ್ ಆಪ್ಷನ್ಸ್ನಲ್ಲಿ ನಿಮಗೆ ಅಲೋ ಲಿಸ್ಟ್ ತೊಗೊಳ್ಳಿ. ದೆನ್ ಸೋರ್ಸ್, ಯು ಹ್ಯಾವ್ ಟು ಗಿವ್ ಸೋರ್ಸ್ ಕಾಪಿ, ಮೀನ್ಸ್ ಮೂಲ ಎಲ್ಲಿರುತ್ತೆ ಆ ಲಿಸ್ಟನ್ನು ಕೊಡಬೇಕು. ದೆನ್ ಪ್ರೆಸ್ ಎಂಟರ್, ದಟ್ ಲಿಸ್ಟ್ ವಿಲ್ ಬಿ ಟೇಕ್ ಸೋರ್ಸನ್ನು ತೊಗೊಳುತ್ತೆ. ಓಕೆ, ಸಿ ವಿ ಹ್ಯಾವ್ ಕ್ರಿಯೇಟೆಡ್ ಸೋರ್ಸ್ ಡೇಟಾ. ಅದು ಇಲ್ಲಿ ನಮಗೆ ಡೇಟಾ ವ್ಯಾಲಿಡೇಷನ್ ಅಂತ ಕರಿತೀವಿ. ಸೊ ನೀವು ಸಮ್ಟೈಮ್ಸ್ ಫಂಕ್ಷನ್ಸನ್ನು ಹಾಕಬೇಕಾದ್ರೆ ನಾವು ಇದನ್ನು ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಯಾ ಫಂಕ್ಷನ್ಸ್ ಆಪ್ರೇಟ್ ಆಗುತ್ತೆ. ಸೊ ಆವಾಗ ನಾವು ಯೂಸ್ ಮಾಡ್ತೇವೆ ಇದನ್ನು. ಸೊ ಅಗೇನ್ ರೋಲ್ ನಂಬರ್ ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಸೊ ಡೇಟಾ ಟ್ಯಾಬ್, ಡೇಟಾ ವ್ಯಾಲಿಡೇಷನ್, ಅಲೌ ಲಿಸ್ಟ್, ಆಫ್ಟರ್ ಲಿಸ್ಟ್ have to give source. Now I wanted to give roll number, so roll number, list, enter, that source will be taken here and okay. So see ಇಲ್ಲಿ ಲಿಸ್ಟ್ ಕ್ರಿಯೇಟ್ ಆಯಿತು. ಸೇಮ್ ಥಿಂಗ್ ಡೇಸ್ ಬೇಕಾಯಿತು ನಿಮಗೆ ಅಂದರೆ, ಸೊ ಗೋ ಟು ಡೇಟಾ ಟ್ಯಾಬ್, ಡೇಟಾ ವ್ಯಾಲಿಡೇಷನ್, ಅಲೌ ಲಿಸ್ಟ್, ಸೋರ್ಸ್, ಸೊ ದೆನ್ ಡೇಸ್ ಲಿಸ್ಟ್, ಎಂಟರ್. ಓಕೆ, ಸಿ we have created this one data validation. So you can select any one in the list on that. Same thing, so number, same thing for roll number. So when you apply data validation, that time you will get the drop down list. ಸೊ ಹೀಗೆ ನನ್ನ ಕ್ಲಾಸನ್ನು ನೋಡ್ತಾ ಇರಿ. ಡಿಫ್ರೆಂಟ್ ಟಿಪ್ಸನ್ನು ಕೊಡ್ತಾ ಇರ್ತೇನೆ.